ಜೂನ್ 11ನೇ ತಾರೀಕು ವಟಸಾವಿತ್ರಿ ವ್ರತವನ್ನು ಆಚರಿಸಬೇಕು. ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ನಾವು ಪೂಜೆ ಮಾಡಿದರೆ ಫಲಿತ ಚೆನ್ನಾಗಿರುತ್ತದೆ. ಬೇಕಾಗಿರುವ ಸಾಮಗ್ರಿಗಳು: ಅರಿಶಿನ, ಕುಂಕುಮ, ಅಕ್ಷತೆ, ಗಂಧದ ತಟ್ಟೆ, ಚೂರಡಿಕೆ, ನಾಣ್ಯಗಳು, ಅಗರಬತ್ತಿ, ಕರ್ಪೂರ, ಬತ್ತಿ ಮತ್ತು ಎಣ್ಣೆ ದೀಪಕ್ಕೆ, ಗೆಜ್ಜೆ ವಸ್ತ್ರಗಳು 16 ಹಿಡಿ ಅಥವಾ 16 ಗೆಜ್ಜೆ, ತುಪ್ಪದ ಬತ್ತಿ, ಪಂಚಪಾತ್ರೆ, ಉದ್ದರಣೆ, ಅರ್ಘ್ಯಕ್ಕೆ ಪಾತ್ರೆ, ಕಾಡಿಗೆ, ಗಂಧೂಡಿ, ಗಂಗಚಂದ್ರ, ಬಳೆ, ಬಿಚ್ಚೋಲೆ, ಏಕಾರತಿ, ತ್ರಯಾರತಿ, ಪಂಚಾರತಿ, ಬಿಡಿ ಹೂವು, ನಮಗೆ ಸುವಾಸನೆ ಭರಿತ ಬಿಡಿ ಹೂವು, ಪತ್ರೆಗಳು, ದವನ, ತುಳಸಿ, ಬಿಲ್ಪತ್ರೆ, ಗರಿಕೆ, ಮರುಗ, ನಮಗೆ ವೀಳ್ಯದೆಲೆ ಬೇಕಾಗುತ್ತದೆ, ಕಟ್ಟಿದ ಹೂವು, ಕಳಶಕ್ಕೆ ಹಾರ, ಅಷ್ಟದಳ ರಂಗೋಲಿ ಹಾಕಲು ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು, ಕಳಶಕ್ಕೆ ತಾಮ್ರದ ಚೊಂಬು, ಅಕ್ಕಿ, ಬಟ್ಲಡಿಕೆ, ತೆಂಗಿನಕಾಯಿ 3, ಕಳಶಕ್ಕೆ 1, ನೈವೇದ್ಯಕ್ಕೆ 1 ಮತ್ತು ಪೂರ್ಣ ಫಲಕ್ಕೆ 1, ಪಂಚಫಲ 1 ಸೆಟ್. ನಮಗೆ ಎಕ್ಸ್ಟ್ರಾ ಬಾಳೆಹಣ್ಣುಗಳು ಇಟ್ಟುಕೊಳ್ಳಬೇಕು. ಗಣಪತಿಗೆ ನೈವೇದ್ಯಕ್ಕೆ 1 ಚೂರು ಬೆಲ್ಲ, ಬಳೆಗಳು 6 ಪೂಜೆಗೆ ಇಟ್ಟು ನಂತರ ನಾವನ್ನು ಅದು ಧರಿಸಬೇಕು. ಅರಿಶಿನದ ಗೌರಿ, ಆರತಿ ದೀಪಗಳು, ಬೆಂಕಿ ಪೊಟ್ಟಣ, ಕತ್ತರಿ, ನ್ಯಾಪ್ಕಿನ್ ಮತ್ತು ಖಾಲಿ ಕವರ್ಗಳು 2 ಇಟ್ಕೊಂಡಿರಬೇಕು. ಅದರ ಜೊತೆ ಕಳಶಕ್ಕೆ ನೈವೇದ್ಯಕ್ಕೆ ಹಾಕಲು ಏಲಕ್ಕಿ, ಲವಂಗ, ಬಾದಾಮಿ, ದ್ರಾಕ್ಷಿ, ಜಾಕಾಯಿ, ಜಾಪತ್ರೆ, ಕೇಸರಿ ಹೂವು. ಪ್ರೋಕ್ಷಣೆಗೆ ಹಾಲು ಬೇಕಾಗುತ್ತದೆ. ಕಳಶಕ್ಕೆ ನೀರು ಬೇಕಾಗುತ್ತದೆ. ಮಾವಿನ ಎಲೆ ಕಳಶಕ್ಕೆ. ಮಣ್ಣಿನ ದೀಪಗಳು, ಕಂಕಣ ಕೈಗೆ ಕಟ್ಟಿಕೊಳ್ಳಲು ತುಂಬಾ ಇಂಪಾರ್ಟೆಂಟ್. ಮಣ್ಣಿನ ದೀಪಗಳು, ಊಟದ ಎಲೆ ಮೇಲೆ ನಾವು ಅಕ್ಕಿಯನ್ನು ಹಾಕಿ ಕಳಶ ಇಟ್ಟು ಪೂಜೆ ಮಾಡಬೇಕು. ಮರಕ್ಕೆ ಅಭಿಷೇಕ ಮಾಡಲು ಚಿಕ್ಕ ಗ್ಲಾಸ್ ಹಾಲು, ಅದಕ್ಕೆ ಕಟ್ಟಲು ದಾರ ಬೇಕಾಗುತ್ತದೆ. ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮತ್ತು ಮೊಸರನ್ನ ಬೇಕು. ಫೋಟೋ ಬೇಕು.